ನಮಸ್ಕಾರ. ಮೇಷರಾಶಿಯವರ ಜೀವನದಲ್ಲಿ ಒಂದು ದೊಡ್ಡ, ಬಹುಶಃ ಐತಿಹಾಸಿಕ ಬದಲಾವಣೆ ಆಗಲಿದೆ ಅಂತ ಒಂದು ಜ್ಯೋತಿಷ್ಯ ಭವಿಷ್ಯವಾಣಿ ಹೇಳ್ತಿದೆ. ಅಂದ್ರೆ ಜೀವನದ ದಿಕ್ಕನ್ನೇ ಬದಲಿಸುವಂತಹ ಒಂದು ಸಮಯ ಅಂತ ಹೇಳಲಾಗ್ತಿದೆ. ಹಾಗಾದ್ರೆ ಬನ್ನಿ, ಇದರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ. ಕೇಳಿದ್ರಲ್ಲ, ಇದು ಸುಮ್ಮನೆ ಹೇಳುವ ಮಾತಲ್ಲ. ಮುಂದಿನ ಕೆಲವೇ ದಿನಗಳು ಜೀವನದ ಪಯಣದಲ್ಲಿ ಒಂದು ಮೈಲಿಗಲ್ಲು, ಹಣೆಬರವನ್ನೇ ಮತ್ತೆ ಬರೆಯುವಂತಹ ಒಂದು ಘಟನೆ ಅಂತ. ಅಂದ್ರೆ ಇದು ಕೇವಲ ಒಂದು ಸಣ್ಣ ಪುಟ್ಟ ಬದಲಾವಣೆ ಅಲ್ಲ, ಜೀವನದ ಹಾದಿಯನ್ನೇ ಬದಲಿಸುವಂತಹ ಒಂದು ನಿರ್ಣಾಯಕ ಘಟ್ಟ. ಇಷ್ಟು ದಿನ ಅನುಭವಿಸಿದ ಪ್ರತಿಯೊಂದು ಕಷ್ಟಕ್ಕೂ, ಸುರಿಸಿದ ಪ್ರತಿಯೊಂದು ಹನಿ ಕಣ್ಣೀರಿಗೂ ಈಗ ಉತ್ತರ ಸಿಗುವ ಸಮಯ ಬಂದಿದೆ. ಸರಿ, ಈ ದೊಡ್ಡ ಬದಲಾವಣೆ ಬಗ್ಗೆ ತಿಳ್ಕೊಳ್ಳೋಕ್ಕೂ ಮುಂಚೆ ಮೇಷರಾಶಿಯವರ ಮೂಲ ಸ್ವಭಾವ ಹೇಗಿರುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ಯಾಕಂದ್ರೆ ಅವರ ವ್ಯಕ್ತಿತ್ವದ ಆಳದಲ್ಲಿ ಒಂದು ಕಡೆ ದಯೆ, ಇನ್ನೊಂದು ಕಡೆ ಅಚಲವಾದ ಶಕ್ತಿ, ಜೊತೆಗೆ ಯಾರೂ ಗುರ್ತಿಸದಂತಹ ಒಂದು ದೊಡ್ಡ ಹೋರಾಟವೇ ಅಡಗಿದೆ. ಮೇಷರಾಶಿಯವರ ಸ್ವಭಾವನೇ ತುಂಬ ವಿಶೇಷ. ಒಂದು ಕಡೆ ನೋಡಿದ್ರೆ ಅವ್ರದ್ದು ಬೆಣ್ಣೆ ಅಂಥ ಮನ್ಸು, ತುಂಬಾನೇ ದಯೆ. ಇನ್ನೊಬ್ಬರ ಕಷ್ಟ ನೋಡಿದ್ರೆ ಸುಮ್ಮನೆ ಕೂರಕ್ಕಾಗಲ್ಲ. ಹಾಗೆ ಎಷ್ಟೇ ಕಷ್ಟ ಬರಲಿ, ಸೋಲು ಎದುರಾಗ್ಲಿ, ಮತ್ತೆ ಫೀನಿಕ್ಸ್ ಹಕ್ಕಿಯಂತೆ ಎದ್ದು ನಿಲ್ಲುವಂಥ ಒಂದು ಅದ್ಭುತ ಶಕ್ತಿ ಇವರಲ್ಲಿದೆ. ತಾವು ಕೈಗೆತ್ಕೊಂಡ ಕೆಲಸದಲ್ಲಿ 100% ತೊಡಗಿಸ್ಕೊಳ್ತಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಸಂಬಂಧಗಳಿಗೆ ಮತ್ತು ನಿಷ್ಠೆಗೆ ಇವರು ಕೊಡುವ ಬೆಲೆ ಇದೆಯಲ್ಲ, ಅದು ಅಷ್ಟಿಷ್ಟಲ್ಲ. ಆದರೆ ವಿಪರ್ಯಾಸ ನೋಡಿ, ಇವರ ಈ ಒಳ್ಳೆ ಗುಣವೇ ಎಷ್ಟೋ ಸಲ ಇವರಿಗೆ ಮುಳುವಾಗಿದೆ. ಹೌದು, ಇವರ ದಯೆ, ಸಹಾಯ ಮಾಡುವ ಮನಸ್ಸನ್ನೇ ಜನರು ತಮ್ಮ ಅನುಕೂಲಕ್ಕೆ ಬಳಸ್ಕೊಂಡಿದ್ದಾರೆ. ಇದರಿಂದಾಗಿ ಇವರು ಅನುಭವಿಸಿದ ನೋವು ಅಷ್ಟಿಷ್ಟಲ್ಲ. ಅವರ ಜೀವನದ ಹಾದಿ ಖಂಡಿತ ಸುಲಭವಾಗಿರಲಿಲ್ಲ. ಚಿಕ್ಕ ವಯಸ್ಸಿನಿಂದಲೇ ಕಷ್ಟಗಳು, ಅನ್ಯಾಯ, ನಿರ್ಲಕ್ಷ್ಯ, ಅವಮಾನ ಎಲ್ಲವನ್ನೂ ಸಹಿಸಿಕೊಂಡು ಬಂದಿದ್ದಾರೆ. ಎಲ್ಲಕ್ಕಿಂತ ನೋವಿನ ವಿಚಾರ ಅಂದರೆ, ಯಾರನ್ನೂ ತಮ್ಮವರು, ತಮ್ಮ ಕುಟುಂಬ, ತಮ್ಮ ಸಂಬಂಧಿಕರು ಅಂತ ನಂಬಿದ್ರೂ ಅವರಿಂದಲೇ ಹೆಚ್ಚು ದ್ರೋಹ ಆಗಿದೆ. ತಮ್ಮ ವೈಯಕ್ತಿಕ ಖುಷಿಯನ್ನು ಬದಿಗಿಟ್ಟು ಕುಟುಂಬದ ಜವಾಬ್ದಾರಿಗಳಿಗಾನಿ ಎಷ್ಟೋ ಸಲ ತಮ್ಮ ಆಸೆಗಳನ್ನೇ ತ್ಯಾಗ ಮಾಡಿದ್ದಾರೆ. ಆದರೆ ಈಗ ಆ ಕಷ್ಟದ ದಿನಗಳಿಗೆಲ್ಲ ಒಂದು ಅಂತ್ಯ ಹಾಡುವ ಸಮಯ ಬಂದಿದೆ. ಇದನ್ನೊಂದು ದೈವಿಕ ತಿರುವು ಅಂತಲೇ ಹೇಳಬಹುದು. ಹೌದು, ಹೋರಾಟದ ಅಧ್ಯಾಯ ಮುಗಿತು. ಈಗ ದೈವಕೃಪೆಯ ಒಂದು ಹೊಸ ಯುಗ ಶುರುವಾಗಲಿದೆ. ಹಿಂದೆ ಹೇಗಿತ್ತು, ಈಗ ಹೇಗಾಗಲಿದೆ ಅನ್ನೋದನ್ನ ನೋಡಿದ್ರೆ ಈ ಬದಲಾವಣೆಯ ಶಕ್ತಿ ಏನು ಅಂತ ಗೊತ್ತಾಗುತ್ತೆ. ನೋಡಿ, ಇಷ್ಟು ದಿನ ಎಷ್ಟೇ ಪ್ರಯತ್ನ ಪಟ್ರೂ ಅದಕ್ಕೆ ತಕ್ಕ ಫಲ ಸಿಗುತ್ತಿರಲಿಲ್ಲ ಅಲ್ವಾ? ಅದಕ್ಕೆ ಕಾರಣ ಗ್ರಹಗಳ ಪ್ರತಿಕೂಲ ಸ್ಥಿತಿ. ಆದ್ರೆ ಈಗ ಕಾಲ ಬದಲಾಗಿದೆ. ದೈವಾನುಗ್ರಹದಿಂದ ಇನ್ನು ಮುಂದೆ ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಪಟ್ಟ ಪ್ರತಿಯೊಂದು ಕಷ್ಟಕ್ಕೂ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ನೋಡಿ, ಇಲ್ಲಿಯವರೆಗೆ ಸುರಿಸಿದ ಪ್ರತಿಯೊಂದು ಕಣ್ಣೀರು, ಎದುರಿಸಿದ ಪ್ರತಿಯೊಂದು ಅವಮಾನ ಈಗ ಉತ್ತರವನ್ನ ಕಂಡುಕೊಳ್ಳಲಿದೆ. ಕಾಲ ಬಂದಿದೆ ಅಂತ ಹೇಳಲಾಗ್ತಿದೆ. ಅಂದ್ರೆ ಇದು ಕೇವಲ ಒಂದು ಭರವಸೆಯ ಮಾತಲ್ಲ, ಇದೊಂದು ರೀತಿ ದೈವಿಕ ನ್ಯಾಯ. ಅನುಭವಿಸಿದ ಪ್ರತಿಯೊಂದು ನೋವಿಗೂ ಈಗ ಒಂದು ಸಮಾಧಾನ ಸಿಗಲಿದೆ. ತಾಳ್ಮೆಗೆ, ಹೋರಾಟಕ್ಕೆ ತಕ್ಕ ಫಲ ಸಿಗುವ ಸಮಯ ಈಗ ಬಂದಿದೆ. ಹಾಗಾದ್ರೆ ಈ ಹೊಸ ಯುಗದಲ್ಲಿ, ಈ ಸುವರ್ಣಮಯ ಭವಿಷ್ಯದಲ್ಲಿ ಏನೆಲ್ಲ ಒಳ್ಳೆಯದ್ ಕಾದಿದೆ? ವೃತ್ತಿ, ಹಣಕಾಸು, ಸಂಬಂಧಗಳು, ಹೀಗೆ ಜೀವನದ ಪ್ರಮುಖ ಕ್ಷೇತ್ರಗಳಲ್ಲಿ ಯಾವೆಲ್ಲ ಅದ್ಭುತವಾದ ಬದಲಾವಣೆಗಳಾಗ್ಲಿವೆ ಅಂತ ಒಂದೊಂದಾಗಿ ನೋಡೋಣ ಬನ್ನಿ. ಜೀವನದ ಬಹುತೇಕ ಎಲ್ಲ ಪ್ರಮುಖ ಕ್ಷೇತ್ರಗಳಲ್ಲೂ ಸಕಾರಾತ್ಮಕ ಬದಲಾವಣೆಗಳನ್ನು ನಿರೀಕ್ಷಿಸಬಹುದು. ಮುಖ್ಯವಾಗಿ ವೃತ್ತಿ ಮತ್ತು ಹಣಕಾಸಿನ ವಿಚಾರದಲ್ಲಿ ಅತಿದೊಡ್ಡ ಯಶಸ್ಸು ಕಾಣಲಿದೆ. ಹಾಗೆ ಸಂಬಂಧಗಳು ಮತ್ತು ರಿಯಲ್ ಎಸ್ಟೇಟ್ ಅಥವಾ ಸಿನಿಮಾ ಅಂತಹ ಕ್ಷೇತ್ರಗಳಲ್ಲೂ ಗಮನಾರ್ಹವಾದ ಪ್ರಗತಿ ಇರಲಿದೆ. ಇನ್ನು ಸ್ವಲ್ಪ ವಿವರವಾಗಿ ಹೇಳೋದಾದ್ರೆ, ವೃತ್ತಿಜೀವನದಲ್ಲಿ ತುಂಬಾ ದಿನದಿಂದ ಕಾಯ್ತಾ ಇದ್ದ ಪ್ರಮೋಷನ್, ಸಂಬಳ ಜಾಸ್ತಿಯಾಗೋದು, ಈ ಥರದ ಸಿಹಿ ಸುದ್ದಿ ಕೇಳ್ಬೋದು. ಹೊಸ ಉದ್ಯೋಗಾವಕಾಶಗಳು ಕೂಡ ಹುಡುಕೊಂಡು ಬರ್ಬೋದು. ಬಿಸ್ನೆಸ್ನಲ್ಲಿ ಅನಿರೀಕ್ಷಿತ ಲಾಭ ಬರುವ ಸಾಧ್ಯತೆ ಇದೆ. ಮುಟ್ಟಿದೆಲ್ಲ ಚಿನ್ನ ಅನ್ನೋ ಹಾಗೆ ಆಗಬಹುದು. ಇನ್ನು ಕುಟುಂಬದ ವಿಚಾರಕ್ಕೆ ಬಂದ್ರೆ, ಮನಸ್ತಾಪಗಳೆಲ್ಲ ದೂರವಾಗಿ ಮತ್ತೆ ಸಾಮರಸ್ಯ ಮೂಡುತ್ತೆ. ದಾಂಪತ್ಯ ಜೀವನದಲ್ಲಂತೂ ಹೊಸ ವಸಂತ. ಆರೋಗ್ಯದ ವಿಚಾರದಲ್ಲಿ ಯಾವುದೇ ದೊಡ್ಡ ಸಮಸ್ಯೆಗಳು ಕಾಣಿಸ್ತಿಲ್ಲ. ಈಗ ಬರೋಣ ಈ ಇಡೀ ಭವಿಷ್ಯವಾಣಿಯಲ್ಲೇ ಅತ್ಯಂತ ಕುತೂಹಲಕಾರಿ ಭಾಗಕ್ಕೆ. ಈ ಬದಲಾವಣೆಯ ಸಮಯದಲ್ಲಿ ಜೀವನದಲ್ಲಿ ಇಬ್ರು ಪ್ರಮುಖ ವ್ಯಕ್ತಿಗಳ ಮುಖಾಮುಖಿಯಾಗಲಿದೆ. ಒಬ್ರು ಮಿತ್ರನಾಗಿ ಬರ್ತಾರೆ, ಇನ್ನೊಬ್ರು ಶತ್ರು ಅಂತ ಬಯಲಾಗ್ತಾರೆ. ಹಾಗಾದ್ರೆ ಯಾರು ಆ ವ್ಯಕ್ತಿಗಳು? ಯಾರು ಜೀವನದ ಕಥೆಯಲ್ಲಿ ಹೊಸದಾಗಿ ಪ್ರವೇಶ ಮಾಡುತ್ತಾರೆ? ಒಬ್ಬರು ದಾರಿದೀಪವಾದ್ರೆ, ಇನ್ನೊಬ್ರು ಯಶಸ್ಸಿಗೆ ಅಡ್ಡಗಾಲಾಗಿದ್ದವರು. ಬನ್ನಿ, ಅವರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ. ಮೂಲಗಳ ಪ್ರಕಾರ ಎಸ್ ಅಕ್ಷರದಿಂದ ಶುರುವಾಗುವ ಹೆಸರಿನ ಒಬ್ಬ ಹೊಸ ವ್ಯಕ್ತಿ ಜೀವನದಲ್ಲಿ ಪ್ರವೇಶ ಮಾಡ್ತಾರೆ. ಇವರು ಒಬ್ಬ ನಿಜವಾದ ಸ್ನೇಹಿತ, ಮಾರ್ಗದರ್ಶಕ ಅಥವಾ ಜೀವನ ಸಂಗಾತಿಯೇ ಆಗ್ಬೋದು.
ಇವರ ಆಗಮನದಿಂದ ಜೀವನದಲ್ಲಿ ದೊಡ್ಡ ಸಕಾರಾತ್ಮಕ ಬದಲಾವಣೆ ಆಗತ್ತೆ. ಅದೇ ಹೊತ್ತಲ್ಲಿ 6 ಅಕ್ಷರದಿಂದ ಶುರುವಾಗುವ ಹೆಸರಿನ ಒಬ್ಬ ಮೋಸಗಾರ ವ್ಯಕ್ತಿಯ ನಿಜ ಬಣ್ಣ ಬಯಲಾಗತ್ತೆ. ಇಷ್ಟು ದಿನ ತೆರೆಮರೆಯಲ್ಲಿ ಸಮಸ್ಯೆಗಳನ್ನು ಸೃಷ್ಟಿಸುತ್ತಿದ್ದ ಅವರ ಮುಖವಾಡ ಕಳಚುತ್ತೆ. ಇದರಿಂದ ಎಷ್ಟೋ ಸಮಸ್ಯೆಗಳು ತಾವಾಗಿಯೇ ಬಗೆಹರಿಯುತ್ತವೆ. ಆದರೆ ಇಲ್ಲಿ ಒಂದು ಎಚ್ಚರಿಕೆಯ ಮಾತನ್ನು ಗಮನಿಸಬೇಕು. 6 ಅಕ್ಷರದ ಹೆಸರಿರುವ ಪ್ರತಿಯೊಬ್ಬರೂ ಕೆಟ್ಟವರು ಅಂತ ಖಂಡಿತ ಅಲ್ಲ. ಹಾಗೆ ಅಂದುಕೊಳ್ಳೋದು ತಪ್ಪು. ಆದರೆ ಈ ನಿರ್ದಿಷ್ಟ ಸಮಯದಲ್ಲಿ ನಿಮ್ಮ ಸುತ್ತಮುತ್ತ ಇರುವ ಈ ಹೆಸರಿನ ವ್ಯಕ್ತಿಗಳಿಂದ ಏನಾದರೂ ತೊಂದರೆ ಆಗುವ ಸಾಧ್ಯತೆ ಇದೆ. ಹಾಗಾಗಿ ಅವರ ಜೊತೆ ವ್ಯವಹರಿಸುವಾಗ ಸ್ವಲ್ಪ ಎಚ್ಚರಿಕೆ ವಹಿಸುವುದು ಉತ್ತಮ ಅನ್ನೋದು ಇಲ್ಲಿನ ಸಲಹೆ. ಸರಿ, ಇಷ್ಟೆಲ್ಲ ಒಳ್ಳೆಯದಾಗ್ತಿರುವಾಗ ಈ ಸುವರ್ಣ ಯುಗವನ್ನು ಸ್ವಾಗತಿಸಲು ಮತ್ತು ಇದರ ಸಂಪೂರ್ಣ ಲಾಭವನ್ನು ಪಡೆಯಲು ಏನು ಮಾಡಬಹುದು? ಈ ಸಕಾರಾತ್ಮಕ ಶಕ್ತಿಯನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳಲು ಕೆಲವೊಂದು ಸರಳ ಪರಿಹಾರಗಳನ್ನು ಕೂಡ ಸೂಚಿಸಲಾಗಿದೆ. ನೋಡೋಣ ಬನ್ನಿ. ನೋಡಿ, ಇವು ತುಂಬಾ ಸರಳವಾದ ಆಧ್ಯಾತ್ಮಿಕ ಪರಿಹಾರಗಳು. ಪ್ರತಿದಿನ ಮನೆಯಲ್ಲಿ ಬೆಳಿಗ್ಗೆ ಸಂಜೆ ದೀಪ ಹಚ್ಚುವುದು, ಸ್ನಾನದ ನಂತರ 108 ಬಾರಿ ಓಂ ನಮಃ ಶಿವಾಯ ಮಂತ್ರವನ್ನು ಹೇಳುವುದು, ಸಾಧ್ಯವಾದರೆ ಹತ್ತಿರದ ಶಿವನ ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚುವುದು, ಸೋಮವಾರದಂದು ರುದ್ರಾಭಿಷೇಕ ಮಾಡಿಸುವುದು ಮತ್ತು ಶನಿವಾರದಂದು ಆಂಜನೇಯನ ದೇವಸ್ಥಾನದಲ್ಲಿ ವೀಳ್ಯದೆಲೆಯನ್ನು ಅರ್ಪಿಸುವುದು. ಈ ಆಚರಣೆಗಳು ದಾರಿಯಲ್ಲಿ ಬರುವ ಅಡೆತಡೆಗಳನ್ನು ನಿವಾರಿಸಿ ಮನಸ್ಸಿಗೆ ಶಾಂತಿ ಮತ್ತು ಜೀವನಕ್ಕೆ ಇನ್ನಷ್ಟು ಸಕಾರಾತ್ಮಕ ಶಕ್ತಿಯನ್ನು ತಂದುಕೊಡುತ್ತವೆ. ಒಟ್ಟಿನಲ್ಲಿ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಶುರುವಾಗ್ತಿದೆ. ಇಷ್ಟು ದಿನದ ಹೋರಾಟಕ್ಕೆ ಕೊನೆಗೂ ಒಂದು ಅಂತ್ಯ ಸಿಕ್ಕಿದೆ. ಹಾಗಾದ್ರೆ ಯಶಸ್ಸು, ಸಂತೋಷ, ಸಮೃದ್ಧಿಯನ್ನು ಸ್ವಾಗತಿಸಲು ಸಿದ್ಧರಿದ್ದೀರಾ? ಈ ದೈವಿಕ ತಿರುವು ನಿಮ್ಮ ಜೀವನವನ್ನು ನಿಜಕ್ಕೂ ಸುವರ್ಣಮಯವಾಗಿಸಲಿ.